ನಮಸ್ಕಾರ ಸ್ನೇಹಿತರೆ ಜಿ ಕೆ ಪ್ರಶ್ನೆಗಳ ಸರಣಿ ಏನ್ ಮಾಡ್ತಾ ಇದೀವಿ ಫಾರ್ ಅಪ್ಕಮಿಂಗ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಮತ್ತೆ ಗ್ರೂಪ್ ಸಿ ಲ್ಯಾಂಡ್ ಸರ್ವೇಯರ್ ಗ್ರೂಪ್ ಬಿ ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇವತ್ತು ಭಾರತದ ಅರ್ಥಶಾಸ್ತ್ರ ತಗೊಂಡಿದ್ದೀನಿ. ಬಡ್ಜೆಟ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಎಕ್ಸಾಮ್ ಅಲ್ಲಿ ಹೆಂಗ್ ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಇದು 80ನೇ ವಿಡಿಯೋ ನಾವು ಮಾಡ್ತಾ ಇರ್ತಕ್ಕಂಥ ಸೀರೀಸ್ ಅಲ್ಲಿ. ನಮ್ಮ ಒಂದು ಜಿ ಕೆ ಒಂದು ಸೀರೀಸ್ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ನಾವು ಇತ್ತೀಚೆಗೆ ಯಾವ್ಯಾವ ಎಕ್ಸಾಮ್ ಆಗಿದೆ ಎಲ್ಲದಕ್ಕೂ ಕೂಡ ಜಿ ಕೆ ಅಂದ್ರೆ ಇಟ್ ಈಸ್ ಕಾಮನ್ ಫಾರ್ ಆಲ್ ಎಕ್ಸಾಮ್ಸ್. ಸೊ KAS ಇಂದ ಹಿಡಿದು ವಿಲೇಜ್ ಅಕೌಂಟೆಂಟ್ ತನಕ PDO ಎಲ್ಲ ವಿಡಿಯೋಸ್ಗಳು ನಾವೇನ್ ಮಾಡಿದ್ವಿ 100+ ವಿಡಿಯೋಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ಲಿಂಕ್ ಕೊಡ್ತೀನಿ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಇದೇ ವಿಡಿಯೋದ ಕೆಳಗೆ. ಓಕೆ, ಚೆಕ್ಔಟ್ ಮಾಡಿ. ಪ್ರೀವಿಯಸ್ ಯಾವುದ್ರಲ್ಲಿ ವೀಕ್ ಇದ್ರೆ ಆ ಸಬ್ಜೆಕ್ಟ್ ರಿಲೇಟೆಡ್ ಜಿ ಕೆ ಓದ್ಕೊಳ್ಳಿ ಸ್ನೇಹಿತರೆ. ಅಂಡ್ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ವೆಲ್ಕಮ್ ಆಲ್. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಎಸ್ ಸರ್, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಕ್ಲಾಸ್ನ. ಎಸ್ ಸರ್, ಫೈನ್. ಸೊ ಮೊದಲನೇ ಕ್ವಶನ್ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರ್ನಾಟಕ ರಾಜ್ಯ ಆಯವ್ಯಯ 2024-25 ಒಟ್ಟು ಖರ್ಚು ಎಷ್ಟು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಒಟ್ಟು ಖರ್ಚು ಅಂದ್ರೆ ಇಲ್ಲಿ 24-25 ಈ ವರ್ಷ ಬಂದಿರೋ ಕ್ವಶನ್ ಇದು. 24-25 ಬಡ್ಜೆಟ್ ರಿಲೇಟೆಡ್ ಕೇಳ್ತಾ ಇದ್ದಾನೆ ನಿಮ್ಗೆ. ಬಡ್ಜೆಟ್ ಅಲ್ಲಿ ಒಂದು ಗಾತ್ರ ಗೊತ್ತಿರಬೇಕು. ಇನ್ನೊಂದು ಏನ್ ಗೊತ್ತಿರಬೇಕು? ಗಾತ್ರ. ಇನ್ನೊಂದು ವೆಚ್ಚ ಎಷ್ಟಾಗುತ್ತೆ, ಎಕ್ಸ್ಪೆಂಡಿಚರ್, ಒಟ್ಟು ವೆಚ್ಚ ಎಷ್ಟು ಇಲ್ಲಿ ಕೇಳಿದ್ದೆ ನೋಡಿ. ಒಟ್ಟು ಖರ್ಚು ಅಥವಾ ವೆಚ್ಚ ಅಂತ ಕರಿತೀವಿ. ಫೈನ್. ಇನ್ ಮೂರನೇದು ಸ್ವೀಕೃತಿ ಅಂದ್ರೆ ಏನು? ಸ್ವೀಕೃತಿ ಅಂದ್ರೆ ಏನರ್ಥ? ಸ್ವೀಕೃತಿ ಅಂತಂದ್ರೆ ರಿಸಿಪ್ಟ್. ಓಕೆ, ರಿಸಿಪ್ಟ್. ಇದು ಎಕ್ಸ್ಪೆಂಡಿಚರ್, ಇದು ರಿಸಿಪ್ಟ್, ಎಲ್ಲ ಗೊತ್ತಿರಬೇಕು. ಇದು 24-25. ಇವನ್ 2025-26 ಬಡ್ಜೆಟ್ ಕೂಡ ಆಗಿದೆ. ಅದಕ್ಕೆ ಅದ್ರ ರಿಲೇಟೆಡ್ ಬೇಕಾದ್ರೆ ಕ್ವಶನ್ಸ್ ಬರ್ಬೋದು ನಿಮಗೆ. ಹೇಳಿ ನೋಡೋಣ. ಸೊ ಈ ಕ್ವಶನ್ಗೆ ನೋಡೋದಾದ್ರೆ 3,71,386 ಕೋಟಿಗಳು. ಈಗ ಇದು 25-26 ಒಟ್ಟು ಗಾತ್ರ ಎಷ್ಟು ಹೇಳಿ? ಗಾತ್ರ ಎಷ್ಟು, ಆಮೇಲೆ ಎಕ್ಸ್ಪೆಂಡಿಚರ್ ಎಷ್ಟು, ಅಂಡ್ ರಿಸಿಪ್ಟ್ ಎಷ್ಟು ಹೇಳಿ? ಕಮೆಂಟ್ ಮಾಡಿ ಸ್ನೇಹಿತರೆ, ಎಷ್ಟಿದೆ ಅಂತ ಹೇಳ್ತೀರಾ? ಎಸ್, ಇದಕ್ಕಿಂತ ಜಾಸ್ತಿ ಇರುತ್ತೆ. 4 ಪಾಯಿಂಟ್ ಎಷ್ಟಿದೆ ಹೇಳಿ ನೋಡೋಣ. ಫಟಾಫಟ್ ಅಂತ ಕಮೆಂಟ್ ಮಾಡಿ. ಗೊತ್ತಿರಬೇಕಿದು. ಇವನ್ ನಿಮಗೆ ಎಕನಾಮಿಕ್ ಸರ್ವೆ ರಿಲೇಟೆಡ್ ಕೇಳ್ತಾನೆ, ಅದು ಕೂಡ ಮುಂದೆ ಕ್ವಶನ್ಸ್ ತಗೊಂಡು ನೋಡೋಣ. ನೋಡಿ, ಇದು ಲಾಸ್ಟ್ ಇಯರ್ ಬಡ್ಜೆಟ್ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ದಾನೆ. ಸೊ ಇವೆಲ್ಲ ಮಾಡಿದೀವಿ ನಾವು. ಬಡ್ಜೆಟ್ ವಿಡಿಯೋಸ್ ಪ್ಲೇ ಲಿಸ್ಟ್ ಕೊಟ್ಟಿದ್ದ ಲಿಂಕ್ ಹೋಗಿ ಇಲ್ಲಿ ಬಡ್ಜೆಟ್ ಅಂತ ಇರುತ್ತೆ. ಈ ಬಡ್ಜೆಟ್ ಅಂಡ್ ಸರ್ವೆ ಅಂತ ಇರುತ್ತೆ, ಎಕನಾಮಿಕ್ ಸರ್ವೆ. ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಎರಡೂ ಕೂಡ ಇರುತ್ತೆ. ಪ್ರಶ್ನೋತ್ತರಗಳಿದೆ, ನೋಡ್ಕೊಳ್ಳಿ. ಇದು ಲಾಸ್ಟ್ ಇಯರ್ ಬಡ್ಜೆಟ್ ಕರ್ನಾಟಕ. ನೋಡಿ, ಕೇಳಿದ್ದಾನೆ ಲಾಸ್ಟ್ ಇಯರ್. ನಾನು ನಿಮ್ ಪದೇ ಹೇಳ್ತೀನಿ, KPSC ಅವನು 1 ಅಲ್ಲ 2 ವರ್ಷದಿಂದ ಕೇಳ್ತಾನೆ ಸ್ನೇಹಿತರೆ. 2 ವರ್ಷದಿಂದ ಕೇಳ್ತಾನೆ. ಸೊ ಅದು ಗೊತ್ತಿರಬೇಕು, ಈ ವರ್ಷದ್ದು ಗೊತ್ತಿರಬೇಕು. ಹಂಗಂತ ಈ ವರ್ಷ ಕೇಳಲ್ಲ ಅಂತೇನಿಲ್ಲ, ಈ ವರ್ಷದ್ದು ಕೇಳ್ತಾನೆ. ಸೊ ಲಾಸ್ಟ್ ಇಯರ್ದು ಬಡ್ಜೆಟ್ ಗಾತ್ರ ಎಷ್ಟಿದೆ, ಅದರ ಒಟ್ಟು ಸ್ವೀಕೃತಿ ಎಷ್ಟಿದೆ, ಅಂದ್ರೆ ಒಟ್ಟು ರಿಸಿಪ್ಟ್, ಟೋಟಲ್ ರಿಸಿಪ್ಟ್ ಅಂತ ಕರಿತೀವಿ. ಟೋಟಲ್ ರಿಸಿಪ್ಟ್ ಅಂಡ್ ಟೋಟಲ್ ಎಕ್ಸ್ಪೆಂಡಿಚರ್, ಒಟ್ಟು ವೆಚ್ಚ ಎಷ್ಟಿದೆ ಅಂತ. ಅದೇ ತರ ಈ ವರ್ಷದ ನೋಡೋದಾದ್ರೆ 2025-26 ಒಟ್ಟು ಗಾತ್ರ ಎಷ್ಟಿದೆ? 4.9540 ಕೋಟಿ ರೂಪಾಯಿಗಳು. ದಿಸ್ ಇಸ್ ದ ಗಾತ್ರ. ಓಕೆ, ಅಂಡ್ ಒಟ್ಟು ಸ್ವೀಕೃತಿ, ರಿಸಿಪ್ಟ್, ಟೋಟಲ್ ರಿಸಿಪ್ಟ್ ಈ ವರ್ಷದ 25-26 ಬಡ್ಜೆಟ್ ವೆರಿ ಇಂಪಾರ್ಟೆಂಟ್. ಹಾಗೆ ಒಟ್ಟು ವೆಚ್ಚ ಎಷ್ಟಿದೆ, ಇದು ಗೊತ್ತಿರಬೇಕು. ಓಕೆ, ಫೈನ್. ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ವಿತ್ತೀಯ ಕೊರತೆ ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ ಇದು ಕೇಳ್ತೀನಿ ಮುಂದೆ ನಾನು. ಅಪ್ರಾಕ್ಸಿಮೇಟ್ಲಿ 3%. ಫಿಸಿಕಲ್ ಡಿಫಿಷಿಯೇಟ್, ನಮ್ಮ ಸ್ಟೇಟ್ ಬಗ್ಗೆ ಮಾತಾಡ್ತಾನೆ. ಇಟ್ ಇಸ್ ಸ್ಟೇಟ್, ಕರ್ನಾಟಕ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಸ್ ಸರ್. ಆರ್ಥಿಕ ವರ್ಷ 2024-25 ಹೊಸ ಸರಾಸರಿ MG ನರೇಗಾ ದಿನಗೂಲಿಯನ್ನು ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ? ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನ ಅಡಿಯಲ್ಲಿ 100 ದಿನಗಳು ಏನ್ ಕೊಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಅದರ 24-25 ಕೇಳಿದಾನೆ. ನಾನು ಹೇಳ್ತಾ ಇದ್ದೀನಲ್ಲ, ಲಾಸ್ಟ್ ಇಯರ್. ಈ ವರ್ಷದ ಗೊತ್ತಿರಬೇಕು. ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಲ್ಲಿ ಕೇಳಬಹುದು. 25-26 ಎಷ್ಟು ಅದು ಗೊತ್ತಿರಬೇಕು. ಹೇಳಿ ನೋಡೋಣ. 2024-25 ಎಷ್ಟಿದೆ ಅಮೌಂಟು ಅಂತಂದ್ರೆ ₹349 ಇತ್ತು ಸರಾಸರಿ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಇದೆ. ಓಕೆ, ಸರಾಸರಿ ಇವನ್ ಕರ್ನಾಟಕದಲ್ಲೂ ಕೂಡ ₹349 ಇತ್ತು. ಈ ವರ್ಷ ಎಷ್ಟಿದೆ 2025-26 ಹೇಳಿ ನೋಡೋಣ. 370 ಜಾಸ್ತಿ ಮಾಡಿದ್ದಾರೆ ಏಪ್ರಿಲ್ ಇಂದ. ಓಕೆ ನೋಡಿ,
ಲಾಸ್ಟ್ ಇಯರ್ ಏನಿತ್ತು ಓವರ್ ಆಲ್ ಇಂಡಿಯಾ ಅಂತ ತಗೊಂಡಾಗ 370. ಇದು ರಾಜ್ಯಗಳ ಮೇಲೆ ಅವರು ಸ್ವಲ್ಪ ಆಗ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ರಾಜ್ಯದಲ್ಲಿ ತುಂಬಾ ಇದೆ. ಕಮೆಂಟ್ ಮಾಡಿ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಏನು ದಿನಗೂಲಿ ಕೊಡ್ತಾ ಇದ್ದಾರೆ, ಯಾವ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ದಿನಗೂಲಿ ಕೊಡ್ತಾ ಇದ್ದಾರೆ, ಇದು ಕೂಡ ಗೊತ್ತಿರಲಿ. ಕೇಳುವಂತ ಚಾನ್ಸಸ್ ಕಮ್ಮಿ, ಬಟ್ ಸ್ಟಿಲ್ ಗೊತ್ತಿರಲಿ, ಕಮೆಂಟ್ ಮಾಡಿ. ಅಂಡ್ ಇವಾಗ ಕರ್ನಾಟಕದಲ್ಲೂ ಕೂಡ ಲಾಸ್ಟ್ ಇಯರ್ ಕೂಡ 349 ರೂಪಾಯಿ ಇತ್ತು, ಈಗ 370 ಏಪ್ರಿಲ್ 1, 2025 ಇಂದ 370. ಗೊತ್ತಾಯ್ತಾ? ಸೊ ಅದು ಗೊತ್ತಿರಲಿ. ಸೊ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರೋಣ. ಈ ಕೆಳಗಿನ ಯಾವುದು ಜಿಲ್ಲೆಯಲ್ಲಿನ ವಿಪತ್ತು ನಿರ್ವಹಣೆಯನ್ನು ಕೈಗೊಳ್ಳುತ್ತದೆ ಹೇಳಿ, ಕಮೆಂಟ್ ಮಾಡಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ. ಡಿಪಾರ್ಟ್ಮೆಂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಾನೆ ಇರುತ್ತೆ, ಒಂದ್ ಕಡೆ ಇರಲ್ಲ ಜಿಲ್ಲೆಗಳಲ್ಲಿ. ಅಂಡ್ ಇದ್ರೂ ಕೂಡ ಇದಕ್ಕೆ ಚೇರ್ಮನ್ ಅಥವಾ ಇದನ್ನ ನೋಡ್ಕೊಳ್ಳೋದು ಯಾರು? ಡೆಪ್ಯೂಟಿ ಕಮಿಷನರ್, ಅಂದ್ರೆ ಯಾರು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ ಅವರೇ ನೋಡ್ಕೋತಾರೆ. ಇಲ್ಲಿ ವಿಪತ್ತು ನಿರ್ವಹಣಾ ಇಲಾಖೆ ಅಂತೀರ, ಅಲ್ಲಲ್ಲ. ಇಟ್ ಈಸ್ ವಿಪತ್ತು ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಅಲ್ಲ, ಕರೆಕ್ಟ್ ನೇಮ್ ಯಾವುದು? ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇಟ್ ಈಸ್ ನಾಟ್ ಡಿಪಾರ್ಟ್ಮೆಂಟ್. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲ. ಓಕೆ, ಸೊ ಇವನ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಯಾರಿರ್ತಾರೆ? ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಡಿಸ್ಟ್ರಿಕ್ಟ್ ಕಮಿಷನರ್, DC ಅಂತ ಹೇಳ್ತೀವಲ್ಲ, ಹಿ ವುಡ್ ಬಿ ದ ಚೀಫ್ ಆಫ್ ದ ಚೇರ್ಮನ್ ಆಫ್ ದ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಜಿಲ್ಲಾಡಳಿತ ಕೊಡಬಹುದು. ಜಿಲ್ಲಾಡಳಿತ ಅಂತಂದ್ರೆ ಯಾರು? ಜಿಲ್ಲಾಕ್ಕೆ ಅಧ್ಯಕ್ಷರಾಗಿರ್ತಾರೆ, DC-ನೇ ಆಗಿರ್ತಾರೆ. ಸೊ ಅದು ಗೊತ್ತಿರುತ್ತೆ ನಿಮ್ಗೆ ಕಾರ್ಯಾಂಗದಲ್ಲಿ ಅಲ್ವಾ. ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ. ಈ ಕೆಳಗಿನ ಕಾರ್ಯಕ್ರಮವನ್ನು ಹೊಂದಿಸಿ ಬರಬೇಕು ಅಂದ್ರೆ ನೋಡಿ, ಈ ಯೋಜನೆಗಳ ಬಗ್ಗೆ ನಾವು ಮಾಡಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಇವತ್ತು ಕೂಡ ನಾವು ಟೆಲಿಗ್ರಾಮ್ ಶೇರ್ ಮಾಡಿದ್ವಿ. ಸೊ 9-10 ವಿಡಿಯೋಗಳಿವೆ, ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. 2024 to 25 ಸ್ಕೀಮ್ಸ್ ನೋಡ್ಕೊಳ್ಳಿ. ಅಂಡ್ ಆಲ್ಸೋ 2023-24 ಸ್ಕೀಮ್ಸ್ ಕೂಡ ಬೇರೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ನಮ್ಮ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಇದೆಲ್ಲ ಯಾವ ಇಸ್ವಿಯಲ್ಲಿ, ಯಾವ ಇಯರ್ ಅಲ್ಲಿ ಬಂತು? ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಯಾವ ಇಯರ್ ಅಲ್ಲಿ ಬಂತು? ಮಹಿಳಾ ಕಿಸಾನ್ ಸಶಕ್ತೀಕರಣ ಯಾವ್ದಲ್ಲಿ ಬಂತು? ದೇವರಾಜ ಅರಸ್ ವಸತಿ ಯೋಜನೆ ಯಾವಾಗ ಬಂತು ಅಂತ ಇಲ್ಲಿ ಅವನು ಇಸ್ವಿ ಕೊಟ್ಟಿದ್ದಾನೆ ನೋಡಿ. ಇದು KPSC ಬಂದಿರೋದು ಈ ವರ್ಷ, ಇದೇ ವರ್ಷ 2025. ಅಂಡ್ ಆಲ್ಸೋ ಇಲ್ಲಿ ನೋಡಿ, ಆಕ್ಚುಲಿ ದೇವರಾಜ ಅರಸ್ ವಸತಿ ನಮಗೆ 1975 ಬರುತ್ತೆ, ಬಟ್ ಇಲ್ಲಿ ಯಾವುದು 1975 ಇಲ್ಲ, ಬಟ್ 2014 ಇದೆ. ಡಿಗೆ ಇಲ್ಲಿದೆ, ದಿಸ್ ಟು ಆರ್ ಗಾನ್. 2014 ಯಾವಾಗ ಅಂತಂದ್ರೆ ಇದನ್ನ 2014 ಅಲ್ಲಿ ಏನ್ ಮಾಡ್ತಾರೆ? ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿ, ಅಂದ್ರೆ ಅಂಗವಿಕಲರು, ಸೊ ಈ ತರ ಕ್ಯಾಟಗರಿ ಅವ್ರಿಗೆ ಸ್ಟಾರ್ಟ್ ಮಾಡ್ತಾರೆ ಕೊಡಕ್ಕೆ, ಅವ್ರಿಗೂ ಕೂಡ ಕೊಡಬೇಕು ಇದನ್ನ ಅಂತ ಹೇಳಿ. ಸೊ ಹಾಗಾಗಿ ಡಿಗೆ 2004, ಇದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ 2005 ಬರುತ್ತೆ. ಸೊ ಇಲ್ಲಿ ಆಪ್ಷನ್ ನಾವು ನೋಡೋದಾದ್ರೆ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ 2007 ಇದೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇದು 2007 ಅಲ್ಲಿ ಬರುತ್ತೆ, ಇದು 2009 ಅಲ್ಲಿ ಬರುತ್ತೆ. ಓಕೆ ಫೈನ್. ನೋಡಿ, ಈ ತರದ್ದು ಒಂದೊಂದು ಏನು ಔಟ್ ಆಫ್ ದ ಬಾಕ್ಸ್ ಅಂತ ಹೇಳಕ್ ಹೋಗಲ್ಲ. ತುಂಬಾ ಹಳೆಯದು ಒಂದೊಂದ್ಸಲ ಕೇಳ್ತಾನೆ, KPSC ಈ ತರ ಕೇಳೋದು, ಬೇರೆ ಎಲ್ಲೂ ಕೇಳಲ್ಲ. ತುಂಬಾ ಹಳೇದು ಕೇಳ್ತಾನೆ ಒಂದು, ಮತ್ತೆ ಇನ್ನೊಂದು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ಅದು ಗೊತ್ತಿರಬೇಕು. ಫೈನ್. ಸೊ ನೆಕ್ಸ್ಟ್ ಬನ್ನಿ, ಇದು ಅಷ್ಟೇ KPSC ಕ್ವಶನ್. ಇದು ಕೂಡ ಭೂ ಅಭಿವೃದ್ಧಿ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ಯೂಶಲಿ ಇದು ಬರೋದು 1920, 30s ಅಲ್ಲೇ ಬಂದ್ಬಿಡುತ್ತೆ ಇದು ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಬಟ್ ಇದನ್ನ ಆಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಆದ್ಮೇಲೆ ನೋಡೋದಾದ್ರೆ, ಸೊ ಇದು 1951ಗೆ ಮ್ಯಾಚ್ ಆಗುತ್ತೆ. ಓಕೆ, ಮತ್ತೆ ಇಲ್ಲಿ ಇನ್ನೊಂದು ತಪ್ಪೇನು ಅಂತಂದ್ರೆ, ಈಗ ನೋಡಿ KPSC ಕೂಡ ತಪ್ಪೇನು ಕೊಡ್ತಾರೆ ನೋಡಿ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಯಾವಾಗ ಆಯ್ತು ಹೇಳ್ತೀರಾ? 1975 ಅಲ್ಲಿ ಆಗೋದು. October 2, 1975, 1976 ಆ ಟೈಮಲ್ಲಿ ಆಗ್ತಕ್ಕಂಥದ್ದು. ಅದು 1972 ನಿಯರ್ ಬೈ ಇದೆ, ಇದಕ್ಕೆ ಆಗ್ಬೇಕಾಗಿದೆ. ನಬಾರ್ಡ್ ಅಂತೂ ಗೊತ್ತಿರುತ್ತೆ ನಿಮಗೆ. ಎಷ್ಟು ನಬಾರ್ಡು? 1982, ಇದಂತೂ ಗೊತ್ತಿರುತ್ತೆ. ಡಿಗೆ 1 ಎಲ್ಲಿದೆ? ಇಲ್ಲಿದೆ. ಸೊ ದೀಸ್ ಟು ಆರ್ ಗಾನ್ ಕೇಸ್. ಓಕೆ, ಅಂಡ್ ಬ್ಲೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಏನಿದೆ, ಇದು ಆಪ್ಷನ್ 2 ಅಂತ ಯಾರಿಗೆ ಮ್ಯಾಚ್ ಮಾಡಕ್ ಗೊತ್ತಿರುತ್ತಲ್ಲ, ಗೆ 2. ಸೊ ಇಲ್ಲಿದೆ, ಇದು ಕೂಡ ಇಲ್ಲೂ ಇದೆ. ಸೊ ಬಟ್ ರೈಟ್ ಆನ್ಸರ್ ಏನು? ಎಗೆ 3 ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇಸ್ವಿಗಳು KPSC ಆ ಕಡೆ ಈ ಕಡೆ ಮಾಡ್ತಾನೋ ಒಂದ್ಸಲ. ಓಕೆ, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ, ಸಿಂಪಲ್ ಕ್ವಶನ್ ಇದೆ, ಆನ್ಸರ್ ಮಾಡಿ ಸ್ನೇಹಿತರೆ. ಯಾವ ವಲಯದಲ್ಲಿ ಮರೆಮಾಚಿದ ನಿರುದ್ಯೋಗ ಸನ್ನಿವೇಶಗಳನ್ನು ಎದುರಿಸುವ ಸಾಕಷ್ಟು ಸಂಭವನೀಯತೆ ಇದೆ? ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ
ನಿಮಗೆ ಕೇಳ್ತಾನೆ ಡಿಸ್ಗೈಸು, ಸರ್ಕ್ಯುಲರು, ಓಕೆ, ಈ ಥರದೆಲ್ಲ ಬರುತ್ತೆ. ಪ್ರೀವಿಯಸ್ ವಿಡಿಯೋಸಲ್ಲಿ ಮಾಡಿದ್ದೀವಿ, ಹಾಗಾಗಿ ನಾನು ಡೀಟೇಲ್ ಆಗಿ ಮಾಡೋಕ್ಕೆ ಹೋಗಲ್ಲ. ಬಟ್ ಡಿಸ್ಗೈಸ್ಡ್ ಅಂದ್ರೆ ಏನು ಅಂದರೆ, ಈಗ ಇದು ಬರೋದು ಫಸ್ಟ್ ಆನ್ಸರ್ ನೋಡ್ಬೋಣ. ಆನ್ಸರ್ ಹೇಳ್ತೀರಾ? ಎಸ್, ವೆರಿ ಗುಡ್. ಕೃಷಿ ವಲಯ. ಈಗ 1 ಎಕರೆ ಇರುತ್ತೆ ಅಂತ ಇಟ್ಕೊಳ್ಳಿ. 1 ಎಕರೆ ಇರುತ್ತೆ. ಇದರಲ್ಲಿ ಒಂದು ಫ್ಯಾಮಿಲಿ, ಒಬ್ಬ ಏನಿರ್ತಾರೆ, ತಂದೆ, ಫಾದರ್, ಮದರ್ ಆ್ಯಂಡ್ ಸನ್ ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಇಬ್ರು ಸನ್ಸ್ ಇರ್ತಾರೆ. ಏನಾಗುತ್ತೆ, ಫಾದರ್ ಮದರ್ ಹತ್ರ ಇಬ್ರು ಡಿವೈಡ್ ಆಗ್ತಾರೆ. ಈಗ ಸನ್ಗೆ ಮ್ಯಾರೇಜ್ ಆಗುತ್ತೆ, ಫಸ್ಟ್ ಸನ್ ಆ್ಯಂಡ್ ವೈಫು, ಸೆಕೆಂಡ್ ಸನ್ ಆ್ಯಂಡ್ ವೈಫು, ಓಕೆ, ಹಿಂಗಾಗುತ್ತೆ. ಇರೋದು 1 ಎಕರೆ. ಅವಾಗ ಈ 4 ಜನ ನೋಡ್ತಿದ್ರು. ಈಗ ಇಲ್ಲಿ ಫಾದರ್ ಆ್ಯಂಡ್ ಮದರ್ ಜೊತೆಗೆ ಒಬ್ಬ ಸನ್ ಇನ್ನೊಬ್ಬ ಸನ್ ಡಿವೈಡ್ ಮಾಡ್ಕೋತಾರೆ. ಇವನ್ ಅರ್ಧ ಎಕರೆ, ಇವನ್ ಅರ್ಧ ಎಕರೆ. ಬಟ್ ಇವಾಗ ಟೋಟಲ್ ಇವ್ರಿಗೆ ಮಕ್ಕಳಾಗಿದ್ರೆ, ಇವ್ರಿಗೆ ಏನಾದ್ರು ಚಿಲ್ಡ್ರನ್ ಇದ್ರೆ, ಇವ್ರಿಗೂ ಚಿಲ್ಡ್ರನ್ ಇದ್ರೆ, ಈಗ 4 ಜನ ನೋಡ್ಕೋತಿದ್ವಿ 1 ಎಕರೆ. ಓಕೆ, ಫೈನ್. 4 ಅಥವಾ 3 ಜನ. ಈಗ ಏನಾಗುತ್ತೆ, ಇಲ್ಲಿ ಅದೇ 1 ಎಕರೆ ಡಿವೈಡ್ ಮಾಡ್ಕೋತಾರೆ. ಬಟ್ ಟೋಟಲ್ 1 ಎಕರೆ ಇದ್ರು ಕೂಡ ಇಲ್ಲಿ ಎಷ್ಟು ಜನ ಇರ್ತಾರೆ? 6 ಜನ, 7 ಜನ. ಬೇಕಾಗಿರೋ ನೆಸೆಸಿಟಿ ಅಂದ್ರೆ ಅವರು ಅದನ್ನು ಮೂವ್ ಇಲ್ಲ, ಐದರ್ ಅವರು ಜಾಸ್ತಿ ಸಂಪಾದನೆ ಮಾಡ್ಕೋಬೇಕಾಗತ್ತೆ, ಇಲ್ಲ ಬೇರೆ ಕಡೆ ಶಿಫ್ಟ್ ಆಗ್ಬೇಕಾಗತ್ತೆ ಓದ್ಕೊಂಡು. ಅದು ಅಂದ್ರೆ ತುಂಬಾ ಕಡೆ ಈ ತರ ಫ್ಯಾಮಿಲಿ ಒಂದು ಇದ್ರೆ ಇರೋದನ್ನೇ ಅವರು ಅಪ್ಪ ಹಾಕಿದ ಆಲದ ಮರ ಅಂತಾರಲ್ಲ, ಹಂಗೆ ಅಷ್ಟೇ ಫ್ಯಾಮಿಲಿ ದೊಡ್ಡದಾದ್ರೂ ಕೂಡ ಅಷ್ಟೇ ಇರುತ್ತೆ. ಸೊ ಅದನ್ನ ನೆಸೆಸಿಟಿ ಇಲ್ಲ. ಅವಾಗ 4 ಜನ ಮಾಡ್ತಾರೆ, ಈಗ 8 ಜನ ಮಾಡಿದ್ರೆ ಏನ್ ಪ್ರಯೋಜನ ಬಂತು? ಸೊ ಅದನ್ನ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಮರೆಮಾಚಿದ ನಿರುದ್ಯೋಗ. ಅದನ್ನ ನಾವು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ನೋಡ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೇನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಬಿಲ್ ಲಾಸ್ಟ್ ಇಯರ್ದು. ಕರ್ನಾಟಕ ರಾಜ್ಯ ಖಾಸಗಿ ಕೈಗಾರಿಕೆ ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳ ಉದ್ಯೋಗ ಮಸೂದೆ 2024 ಯಾವ ಪ್ರಮಾಣದ ಅಂಶವನ್ನು ನಿರ್ಧರಿಸುತ್ತದೆ? ನೋಡಿ, ಬಿಲ್ ತಂದ್ರು, ಆಮೇಲೆ ಸ್ಟಾಪ್ ಮಾಡಿದ್ರು ಇದನ್ನ. ಆಕ್ಚುಲಿ ಬಿಲ್ ಪಾಸ್ ಆಗಲಿಲ್ಲ, ಬಟ್ ಇನ್ನೂ ಅದು ಕನ್ಸಿಡರೇಷನ್ ಅಲ್ಲಿ ಇದೆ. ಇದು ಯಾರ ಶಿಫಾರಸಿನ ಮೇರೆಗೆ ತಂದ್ರು ಅದು ಗೊತ್ತಿರಬೇಕು. ಕೇಳಬಹುದು, ಯಾರು ಶಿಫಾರಸು ಹೇಳಿ, ಹೇಳ್ತೀರಾ? ಯಾರು ಶಿಫಾರಸು ಮಾಡೋದು? ಯಾವ ಕಮಿಟಿ? ಅವ್ರ ಹೆಸರನ್ನು ವೆರಿ ಫೇಮಸ್ ಹೆಸರು ಹೇಳಿ ನೋಡೋಣ. ಮತ್ತೆ ಆ ಬಿಲ್ಲಲ್ಲಿ ಎಷ್ಟು ಪರ್ಸೆಂಟು ಮ್ಯಾನೇಜ್ಮೆಂಟ್ ಮತ್ತೆ ನಾನ್ ಮ್ಯಾನೇಜ್ಮೆಂಟ್ ಜಾಬ್ ಕೊಡಬೇಕು ಅಂತಿತ್ತು. ರೈಟ್ ಆನ್ಸರು 50 ಮತ್ತೆ 70. ಆಕ್ಚುಲಿ 50-75% ಇದ್ದಿದ್ದು 50-70 ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾರು ಹೇಳ್ತೀರಾ? ಮಹಿಷಿ ಅಂತ ಹೇಳ್ತೀನಿ, ಸುಮ್ಮನೆ ಜಸ್ಟ್ ಅವ್ರ ಫುಲ್ ನೇಮ್ ಏನ್ ಹೇಳಿ. ಸರೋಜಿನಿ ಮಹಿಷಿ. ರಿಪೋರ್ಟ್ 1985 ಫಸ್ಟ್ ವುಮೆನ್ MP ಆಫ್ ಕರ್ನಾಟಕ. ಅವರು 58ಕ್ಕೂ ಹೆಚ್ಚು ರೆಕಮೆಂಡೇಶನ್ ಮಾಡ್ತಾರೆ. 100% ರಿಸರ್ವೇಶನ್ ಕನ್ನಡಿಗರಿಗೆ ಗ್ರೂಪ್ C, ಗ್ರೂಪ್ B ಪೋಸ್ಟ್ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಆಲ್ಸೋ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಆ ಬೇಸಿಸ್ ಮೇಲೆ ರಿಪೋರ್ಟ್ ತಾರೆ. 50% ಮ್ಯಾನೇಜ್ಮೆಂಟ್, 75% ನಾನ್ ಮ್ಯಾನೇಜ್ಮೆಂಟ್ ಪೊಸಿಷನ್ ಅಂತ ತರ್ತಾರೆ. ಓಕೆ, ಸೊ ನಿಯರ್ ಬೈ 50-70 ಇದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಅಂಡ್ ಆಲ್ಸೋ ಇಲ್ಲಿ ಕನ್ನಡಿಗರು ಯಾರು ಅಂತ ಇಲ್ಲಿ ಡಿಸೈಡ್ ಮಾಡೋದು ಇಲ್ಲಿ ಅಂತ ನೋಡೋದಾದ್ರೆ 15 ಇಯರ್ ಕರ್ನಾಟಕದಲ್ಲಿ ಇರಬೇಕು ಅವರು. ಓಕೆ, ಕರ್ನಾಟಕದಲ್ಲಿ ನೆಲೆಸಿರಬೇಕು. ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಕನ್ನಡ ಬರಬೇಕು. ಅಂದ್ರೆ ಈಗ ಬೇರೆ ರಾಜ್ಯದ ಬಂದ್ರೆ ಓಕೆ, ಅವರು ಕನ್ನಡಿಗರೇ ಆಗ್ತಾರೆ. ಇಲ್ಲಿ ಕನ್ನಡ ಮಾತಾಡ್ತಾ ಇರಬೇಕು, ಕನ್ನಡ ಬರೆಯಕ್ ಬರಬೇಕು, ಓದಕ್ ಬರಬೇಕು. ಮತ್ತೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಲ್ ಏಜೆನ್ಸಿ ಕನ್ನಡ ಟೆಸ್ಟ್ ಮಾಡ್ತಾರೆ, ಅವ್ರಿಗೆ ಆ ಟೆಸ್ಟ್ ಪಾಸ್ ಆಗ್ಬೇಕು, ಅವ್ರು ಕನ್ನಡಿಗರು ಅಂತ. ಓಕೆ, ಸೊ ಈ ಥರ ಎಲ್ಲ ತುಂಬ ಡೀಟೇಲ್ ಇದೆ. ತುಂಬ ಡೀಟೇಲ್ ಹೋಗೋದು ಬೇಕಾಗಿಲ್ಲ. ಈವನ್ ಅದನ್ನು ಮಾಡಲಿಲ್ಲ ಅಂದರೆ ಅವ್ರನ್ನ ಅಪಾಯಿಂಟ್ಮೆಂಟಲ್ಲಿ ತೊಗೊಳ್ಳಿದ 10,000-25,000 ರೂಪಾಯಿ ಪೆನಾಲ್ಟಿ, ಇನ್ನೂ ಜಾಸ್ತಿ 80,000 ತನಕ ಐತೆ ಪೆನಾಲ್ಟಿಗಳು. ಸೊ ಈ ಥರ ಎಲ್ಲ ಬಿಲ್ಲಲ್ಲಿ ಇತ್ತು. ಓಕೆ, ಸೊ ಇಲ್ಲಿ ಯಾವ್ದು ಆಪ್ಷನ್ಸ್ ಕರೆಕ್ಟು? ಆಪ್ಷನ್ 2. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ವಿವಿಧ ರೈತ ಪರ ಯೋಜನೆಗಳನ್ನು ಕ್ರೋಢೀಕರಿಸುವ ಮೂಲಕ ಸಮಗ್ರ ಕೃಷಿಯನ್ನು ಉತ್ತೇಜಿಸಲು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅನುಷ್ಠಾನವನ್ನು ಯಾವ ವರ್ಷ ಆಯವ್ಯಯದಲ್ಲಿ ಪರಿಚಯಿಸಲಾಗಿತ್ತು? ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ವೆರಿ ಇಂಪಾರ್ಟೆಂಟ್. ನಾವು 2025-26 ಒಂದು ಪ್ಲೇ ಲಿಸ್ಟ್ ಇದೆ, 2024-25 ಇನ್ನೊಂದು ಪ್ಲೇ ಲಿಸ್ಟ್ ಇದೆ. ಲಾಸ್ಟ್ ಇಯರ್ ಬಡ್ಜೆಟ್ ಇದು. ಓಕೆ, 23-24 ಅಲ್ಲಿ ಹೋಗಿ ತಾವು ದಯವಿಟ್ಟು ನೋಡಿ. ಅಲ್ಲಿ ಕರ್ನಾಟಕದ ಬಡ್ಜೆಟ್ ನಲ್ಲಿರೋ ಸ್ಕೀಮ್ಗಳು ಅಂತ ಮಾಡಿದ್ದೀನಿ. 2 ವರ್ಷದ 3 ವರ್ಷದಲ್ಲ ಕೇಳ್ತೇನೆ ಸ್ಕೀಮ್ಗಳು ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಡ್ಜೆಟ್ ಅಲ್ಲಿರೋ ಸ್ಕೀಮ್ಗಳು ತಿಳ್ಕೊಳ್ಳಿ. ಓಕೆ, ಮಿಲ್ಲೆಟ್ ಮಿತ್ರ ಅಂತ ಮಾಡಿದ್ರು, ಮಿಲ್ಲೆಟ್ ಮಿತ್ರ ಅಂತ ಕೂಡ ಬಂತು. ಇದೇ ಟೈಮಲ್ಲಿ ಬಂತು. ಯಾವಾಗ? 2024-25ರಲ್ಲಿ. ಏನ್ ಹೇಳುತ್ತೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ? ಸಮಗ್ರ ಕೃಷಿಯನ್ನ ಬೆಳವಣಿಗೆ ತರಲು. ಸಮಗ್ರ ಕೃಷಿ ಬೆಳವಣಿಗೆ ಅಂದ್ರೆ ಇಲ್ಲಿ ರೈತರ ಆದಾಯನ ದ್ವಿಗುಣ ಮಾಡಬೇಕು ಅನ್ನೋ ಒಂದು ದೃಷ್ಟಿ. ದ್ವಿಗುಣ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ, ಡಬಲಿಂಗ್ ದ ಫಾರ್ಮರ್ ಇನ್ಕಮ್ ಅಂತ. ಸೊ ಆತರ ಕರ್ನಾಟಕದಲ್ಲಿ ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು.
ಸೊ ಹಾಗಾಗಿ ಈ ಬೇರೆ ರೈತ ಸಮೃದ್ಧಿ ಯೋಜನೆ ಅಂತ ಇರ್ತಾರೆ 24-25 ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಏನೇನಿರುತ್ತೆ ಅಲ್ಲಿ ಕೃಷಿ ಸಂಶೋಧನೆ, ತೋಟಗಾರಿಕೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಈ ಆದಾಯ ಹೆಂಗ್ ಮಾಡಬೇಕು, ಸುಸ್ಥಿರತೆ ಹೆಂಗ್ ಕಾಪಾಡ್ಕೋಬೇಕು, ಮಣ್ಣಿನ ಗುಣ, ಮಾರುಕಟ್ಟೆ, ಬೇಡಿಕೆ ಆಧರಿಸಿ ಹೆಂಗೆ ಬೆಳೆ ಬೆಳಿಬೇಕು ಅದಕ್ಕೆ ಇನ್ಪುಟ್ ಕೊಡ್ತಾರೆ ಸರ್ಕಾರದಿಂದ, ಮಾರ್ಗದರ್ಶನ ಕೊಡ್ತಾರೆ, ಮಣ್ಣು ಪರೀಕ್ಷೆ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ, ಮತ್ತೆ ಕೃಷಿ ಪದ್ಧತಿ ತಂತ್ರಜ್ಞಾನಗಳನ್ನ ಹೊಸದಾಗಿದ್ರೆ ಅಳವಡಿಸ್ಕೊಳ್ಳೋಕೆ ಅದಕ್ಕೆ ಏನ್ ಬೇಕು ಬೆಂಬಲ, ಸಬ್ಸಿಡಿ ಇವೆಲ್ಲ ಕೊಡುವಂಥದ್ದು, ಅಂದ್ರೆ ಟೋಟಲ್ ಆಗಿ ಒಂದು ಇದನ್ನ ಜಾರಿ ಮಾಡ್ತಕ್ಕಂಥದ್ದು. ಇದು ರೈತ ಸಮೃದ್ಧಿ ಯೋಜನೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಘೋಷಣೆ ಆಗಿರುತ್ತೆ 2024-25. ಓಕೆ, ಹಾಗೆ ನೆಕ್ಸ್ಟ್ ಬರ್ತೀನಿ ಕರ್ನಾಟಕದ ರೈತ ಶಕ್ತಿ ಯೋಜನೆ. ಇದು ಯಾವುದಕ್ಕೆ ಸಂಬಂಧ ಇದೆ? ಒನ್ಸ್ ಅಗೇನ್ ರೈತ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಕೂಡ ನಿಮಗೆ ಇನ್ನು 22-23 ಇದು ಇಸ್ವಿ ಹೇಳೋದಾದ್ರೆ 22-23 ಅವಾಗ ಇದನ್ನ ಘೋಷಣೆ ಮಾಡಿದ್ದು. ಏನಕ್ಕೆ ಮಾಡಿದ್ರು? ಶಕ್ತಿ ಯಾವುದಿದೆ ಇಲ್ಲಿ? ರೈತರಿಗೆ ಡೀಸೆಲ್ಗೆ ಧನ ಸಹಾಯ, ವ್ಯವಸಾಯ ಉತ್ಪನ್ನಗಳಿಗೆ ಖಚಿತ ಸಾರಿಗೆ, ವ್ಯವಸಾಯ ಸಲಕರಣೆಗಳು, ಕೃಷಿಗೆ ಉಚಿತ ವಿದ್ಯುತ್. ರೈಟ್ ಆನ್ಸರ್, ರೈತರಿಗೆ ಡೀಸೆಲ್ ಧನ ಸಹಾಯ. ಓಕೆ, 22-23 ಅಂದ್ರೆ ಅವ್ರಿಗೆ ಕೃಷಿ ಯಂತ್ರೋಪಕರಣಗಳೇನಿರುತ್ತೆ ಅದಕ್ಕೆ ಇಂಧನ ವೆಚ್ಚ ಅವ್ರಿಗೆ ಜಾಸ್ತಿ ಆಗಬಾರ್ದು. ಯಂತ್ರೋಪಕರಣ ಕೊಟ್ಬಿಡೋದು ದೊಡ್ಡ ವಿಷಯ ಅಲ್ಲ, ಸಬ್ಸಿಡಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಡೀಸೆಲ್ ಹಾಕೊಂಡು ಓಡಿಸ್ಬೇಕಲ್ಲ. ಸೊ ಅದಕ್ಕೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಇದನ್ನು ತಂದಿದ್ದು ಬಜೆಟ್ ಅಲ್ಲಿ 2022-23. ಓಕೆ ಫೈನ್. ಸೊ ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇರೋದು, KPS 2 ವರ್ಷ 3 ವರ್ಷದೆಲ್ಲ ಕೇಳ್ತಾನೆ ಸ್ನೇಹಿತರೆ. ಕರೆಂಟ್ ಅಫೇರ್ ಅಷ್ಟೇ 2 ಇಯರ್ ಕೇಳ್ತಾನೆ ಅವನು ಯೂಶುವಲಿ. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ, 2021-22ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಕೃಷಿ ವಲಯದ ಬೆಳವಣಿಗೆ ಇದೆಯಲ್ಲ. ಒನ್ಸ್ ಅಗೇನ್ ನೋಡಿ, 21-22 ಕೇಳಿದಾನೆ. ನಾಟ್ ನೆಸಸರಿ. ಯಾಕೆ ಓಲ್ಡ್ ಡೇಟಾ ಕೇಳ್ತಾನೆ ನಮಗೆ? ಅದು 4-5 ವರ್ಷದಿಂದ ಯಾಕೆ ಬೇಕಾ? ರೀಸೆಂಟ್ ಬೇಕಾಗಿರೋ ನಮಗೆ. ದಿಸ್ ಇಸ್ 2025 ಕ್ವಶನ್ ಇದು KPSC ಅಲ್ಲಿ. ಸೊ ನಿಮಗೆ ಇದೊಂದೇ ತಿಳ್ಕೊಳ್ಳೋದಲ್ಲ, ಇವನ್ ಈ ಇಯರ್ ನೀವು ಅದಕ್ಕೆ ಎಕನಾಮಿಕ್ ಸರ್ವೆ ಓದಬೇಕು. ಎಕನಾಮಿಕ್ ಸರ್ವೆ ಲಾಸ್ಟ್ ಇಯರ್ ವೆರಿ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. 2024-25 ಅದ್ರ ಪ್ರಕಾರ ಎಷ್ಟಿದೆ ಹೇಳಿ ನೋಡೋಣ. ಕೃಷಿ ಬೆಳೆಗೆ ಇದು ನೋಡಿ, ಇದರಲ್ಲಿ ಕೃಷಿ, ಕೈಗಾರಿಕೆ ಮತ್ತೆ ಸೇವಾ ವಲಯ ಎಷ್ಟು ಬೆಳವಣಿಗೆ ಆಗಿದೆ ಹೇಳಿ, ಕಮೆಂಟ್ ಮಾಡಿ. ಗೊತ್ತಿರಬೇಕಿದು ಕೂಡ. ಮತ್ತೆ ನಮ್ದು ತಲಾ ಆದಾಯ ಎಷ್ಟು ಕರ್ನಾಟಕದ? ತಲಾ ಆದಾಯ ನೋಡಿ, ಇದನ್ನೇ ಕೇಳಬೇಕು ಅಂತೇನಿಲ್ಲ. ತಲಾ ಆದಾಯ ಎಷ್ಟು ಕರ್ನಾಟಕದ್ದು? ಕರ್ನಾಟಕದ GSDP ಆಸ್ ಪರ್ ಎಕನಾಮಿಕ್ ಸರ್ವೆ ಎಷ್ಟು ಬೆಳವಣಿಗೆ ಆಗಿದೆ 2024 and 25? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್ ಸರ್ವೆ ಓದಿದ್ರ? ವೆರಿ ಇಂಪಾರ್ಟೆಂಟ್ ಇದು. ಸೊ ಈ ಕ್ವಶನ್ಗೆ 8.7. ಇದು ನಾಟ್ ನೆಸಸರಿ ಈ ಕ್ವಶನ್, ಬಟ್ ನಮಗೆ ಇದು ಬೇಕಾಗಿರೋದು. ನಾನು ಲಿಸ್ಟ್ ಕೊಟ್ಬಿಡ್ತೀನಿ ನಿಮಗೆ. ಎಕನಾಮಿಕ್ ಸರ್ವೆಲಿ ಕೃಷಿಲಿ ಎಷ್ಟು ಬೆಳವಣಿಗೆ ಆಗಿದೆ? 4% ಅಲ್ವಾ ಸರ್? ಕೈಗಾರಿಕೆ ಎಷ್ಟಾಗಿದೆ? 2023-25 23ಲಿ ನೆಗೆಟಿವ್ ಇತ್ತು, 23-24 ಅಲ್ಲಿ. ಈಗ ಅದು ಪಾಸಿಟಿವ್ ಆಗಿದೆ ನೋಡಿ. 2024-25 ಸರ್ವೆ ಪ್ರಕಾರ ಕರ್ನಾಟಕ ಓಕೆ, ಕೇಂದ್ರ ಸರ್ಕಾರದ ಅದು ಕೂಡ ಇದೆ ನಮ್ಮ ಪ್ಲೇ ಲಿಸ್ಟ್ ನೋಡ್ಕೊಳ್ಳಿ. ಸೊ ಇಲ್ಲಿ 4% ಜಾಸ್ತಿ, ಮತ್ತು ನೆಗೆಟಿವ್ ಇತ್ತು 23-24 ಅದು ಕೃಷಿ. ಹಂಗೆ ಇಂಡಸ್ಟ್ರಿ, ಕೈಗಾರಿಕಾ ವಲಯದಲ್ಲಿ ನೋಡಿದ್ರೆ 5.8% ಗ್ರೋತ್ ಆಗಿದೆ. ಇವನ್ ಅದಕ್ಕಿಂತ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಆಯ್ತು, ಈಗ ಅದಕ್ಕಿಂತ ಕಮ್ಮಿ ಇದೆ, ಬಟ್ 5.8% ಬೆಳವಣಿಗೆ ಇದೆ. ಹಂಗೆ ಸರ್ವಿಸ್ ಸೆಕ್ಟರ್ 8.9, ಇದು ಲಾಸ್ಟ್ ಇಯರ್ 7 ಅಂದ್ರೆ 23-24ಗಿಂತ ಜಾಸ್ತಿ ಇದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಮಾತ್ರ ಕಂಪೇರಿಟಿವ್ಲಿ ಕಮ್ಮಿ ಇದೆ, ಬಟ್ ಎಲ್ಲ ಪಾಸಿಟಿವ್ ಅಲ್ಲಿದೆ, ಅದು ಗೊತ್ತಿರಲಿ. ಮತ್ತೆ ಕರ್ನಾಟಕದ GSDP ಫಿಸಿಕಲ್ ಡಿಫಿಷಿಟ್ ಆಲ್ರೆಡಿ ಈ ವಿಡಿಯೋ ಸ್ಟಾರ್ಟಿಂಗ್ಗೆ ನಾನು ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ 3%, 2.95 ಅಪ್ರಾಕ್ಸಿಮೇಟ್ಲಿ 3% ಆಫ್ GSDP ಫಿಸಿಕಲ್ ಡಿಫಿಷಿಟ್, ವಿತ್ತೀಯ ಕೊರತೆ ಇದೆ, ಅದು ಗೊತ್ತಿರಲಿ. ತಲಾ ಆದಾಯ ಎಷ್ಟು, ಮತ್ತೆ ನಮ್ಮ ಒಂದು GSDP ಎಷ್ಟು ಕರ್ನಾಟಕದ GSDP 24-25ಕ್ಕೆ 8.9% ಇದೆ. ನಾವು ಓವರ್ ಆಲ್ ಇಂಡಿಯಾ ಅಂತ ನೋಡಿದಾಗ 24-25 ಸರ್ವೆ ಪ್ರಕಾರ ಕೇಂದ್ರ ಸರ್ಕಾರ 7.4% ಇದೆ. ಅದೇ ನಮ್ಮ ಕರ್ನಾಟಕ ತಗೊಂಡಾಗ 8.9% ಇದೆ. ಅದ್ರ ಲಾಸ್ಟ್ ಇಯರ್ 23-24 8.6% ಇತ್ತು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ನಿಗೆ 23-24 ಕೇಳ್ಬೋದು ನಿಮಗೆ, ಅಥವಾ 24-25 ಕೇಳ್ಬೋದು. ಹಾಗಾಗಿ ಕಂಪೇರಿಟಿವ್ಲಿ ಕೊಟ್ಟಿನಿ, ಯಾವ್ದು ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅರ್ಥ ಆಗ್ತಿಲ್ಲ? ಇನ್ ಪರ್ ಕ್ಯಾಪಿಟ ತಲಾ ಆದಾಯ ಕರ್ನಾಟಕದಲ್ಲಿ ಎಷ್ಟಿದೆ? 3,80,906 ರೂಪಾಯಿ. ಅದೇ 24-25 ಅಲ್ಲಿ ಇಷ್ಟಿದೆ. ಅದಕ್ಕಿಂತ ಹಿಂದೆ ಹೋದಾಗ ನಮಗೆ ಕಮ್ಮಿ ಇತ್ತು, ಈಗ ಜಾಸ್ತಿ ಇದೆ. ಸೊ ಇದು ಗೊತ್ತಿರಲಿ, ಲೇಟೆಸ್ಟ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕನಾಮಿಕ್ ಸರ್ವೆ ನಾನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ಕವರ್ ಮಾಡ್ಬಿಡ್ತೀನಿ. ಎಕನಾಮಿಕ್ ಸರ್ವೆ ಓದದೇ ಬೇಕಾಗಿಲ್ಲ, ಅಂದ್ರೆ ಅಷ್ಟು ಮೋಸ್ಟ್ ಯಾವ್ದು ಎಕ್ಸಾಮಲ್ಲಿ ಕೇಳ್ತಾನೆ ಅಂಥದ್ದಿಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ ನಾನು ನಿಮಗೆ. ಓಕೆ, ಬಡ್ಜೆಟ್, ಎಕನಾಮಿಕ್ ಸರ್ವೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮೂಲಧನದ ಸರಕು ಹೆಚ್ಚಿದಂತೆ ಮೂಲಧನದ ಅಂಚಿನ 1 ಸೆಕೆಂಡ್
ಮೂಲಧನದ ಅಂಚಿನ ಕಾರ್ಯಪಟುತ್ವ ಅಂದರೆ ಕ್ಯಾಪಿಟಲ್ ಸ್ಟಾಕ್ ಇನ್ಕ್ರೀಸ್ ಆದರೆ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ದ ಕ್ಯಾಪಿಟಲ್ ಏನಾಗುತ್ತೆ. ಈಗ ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮಗೆ ಸ್ಟಾಕ್ ಇನ್ಕ್ರೀಸು, ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀರಾ, ಅದಕ್ಕೆ ಬೇಕಾಗಿರೋ ಇನ್ಪುಟ್ ಬರುತ್ತೆ, ಇನ್ಪುಟ್ ಜಾಸ್ತಿ ತಗೋತೀರ ಅಂದ್ರೆ ಖರ್ಚು ಜಾಸ್ತಿ, ಅಂದ್ರೆ ನೀವು ದುಡ್ಡನ್ನ ಜಾಸ್ತಿ ವಹಿಸ್ತೀರ ಅಂದ್ರೆ ಅದರ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ನೀವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ, ಇನ್ಪುಟ್ ಜಾಸ್ತಿ ಬಂದ್ರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ನಿಮ್ಮ ಸ್ಟಾಕು ಜಾಸ್ತಿ ಆಗುತ್ತೆ. ನೋಡಿ ಸಿಂಪಲ್ ಸರ್, ವೆನ್ ಯುವರ್ ಸ್ಟಾಕ್ ಇಸ್ ಮೋರ್, ಸಿಂಪಲ್. ಈಗ ನಿಮ್ಮ ಹತ್ರ ಸ್ಟಾಕ್ ಲಿಮಿಟೆಡ್ ಇದೆ, ಬೇಡಿಕೆ ಇದೆ, ಕಾಸ್ಟ್ಲಿ ಮಾಡ್ತೀರಾ. ವೆನ್ ಸ್ಟಾಕ್ ನಿಮ್ಮ ಹತ್ರ ಜಾಸ್ತಿ ಇದೆ, ಮೋರ್ ಇದೆ, ಸ್ಟಾಕ್ ಮೋರ್ ಇದೆ, ಹಾಗೇನ್ ಮಾಡ್ತೀರಾ, ಬೇಗ ಸೇಲ್ ಆಗಬೇಕು, ಮಾರ್ಜಿನಲ್ ಎಫಿಷಿಯನ್ಸಿ, ಮಾರ್ಜಿನಲ್ ಪ್ರಾಫಿಟ್ ನೀವೇನು ಮಾಡ್ತೀರಾ, ಕಮ್ಮಿ ಇಟ್ಕೋತೀರಾ. ಸೊ ಡಿಕ್ರೀಸಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇದನ್ನ ಕೇನ್ಸಿಯನ್ ಕಾನ್ಸೆಪ್ಟ್ ಅಂತ ಕರಿತೀವಿ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಹೆಂಗೆ ಇದು ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ನೀವು ಸ್ಟಾಕ್ ಎಷ್ಟು ನಾರ್ಮಲ್ ಇರುತ್ತೆ, ನೀವು ಜಾಸ್ತಿ ಸ್ಟಾಕ್ ಮಾಡ್ತೀರಾ ಅಂದ್ರೆ ಜಾಸ್ತಿ ಇನ್ಪುಟ್ ಬರುತ್ತೆ, ಜಾಸ್ತಿ ಖರ್ಚಾಗುತ್ತೆ, ಸ್ಟಾಕ್ ಜಾಸ್ತಿ ಆಗುತ್ತೆ. ಬೇಡಿಕೆ ಅಷ್ಟೇ ಇದೆ, ಬೇಡಿಕೆ ಜಾಸ್ತಿ ಆದರೂ ಅದಕ್ಕಿಂತ ಜಾಸ್ತಿ ಸ್ಟಾಕ್ ಮಾಡಿದಷ್ಟು ನಿಮಗೆ ಅದನ್ನ ಸೇಲ್ ಮಾಡಬೇಕು. ಆಗ ಎಫಿಷಿಯನ್ಸಿ, ಮಾರ್ಜಿನಲ್ ಎಫಿಷಿಯನ್ಸಿ ಅದಕ್ಕೇನಿದೆ ಅದು ಕಮ್ಮಿ ಇಟ್ಕೋತೀರಾ. ಸಿಂಪಲ್. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾವುದು ಜನಸಂಖ್ಯಾ ಸಂಯೋಜನೆಗೆ ಸಂಬಂಧಿಸಿರುವುದಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ನಾಟ್ ರಿಲೇಟೆಡ್ ಟು ಪಾಪ್ಯುಲೇಷನ್ ಕಂಪೋಸಿಷನ್. ಪಾಪ್ಯುಲೇಷನ್ ಕಂಪೋಸಿಷನ್ ಅಂದ್ರೆ ಏನ್ ಮಾಡ್ತೀವಿ, ಅಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಇದ್ದಾರೆ, ಆ ಪಾಪ್ಯುಲೇಷನ್ ಅಲ್ಲಿ ಮಹಿಳೆಯರು ಎಷ್ಟಿದ್ದಾರೆ, ಲಿಂಗಾನುಪಾತ ಕೂಡ ವೆರಿ ಇಂಪಾರ್ಟೆಂಟು, ಗಾತ್ರ ಎಷ್ಟು, ಅವೆಲ್ಲ ಇಂಪಾರ್ಟೆಂಟು. ಮತ್ತೆ ಆ ಡೆನ್ಸಿಟಿ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಎಷ್ಟು ಸಾಂದ್ರತೆ ಇದೆ ಅಲ್ವಾ, ಇದೆಲ್ಲ ಇಂಪಾರ್ಟೆಂಟು. ಈ ಮೂರು ಇದೆ, ಆದರೆ ಶ್ರಮದ ಪೂರೈಕೆ ಇಲ್ಲ. ದಿಸ್ ಇಸ್ ರಾಂಗ್. ದಿಸ್ 3 ಆರ್ ಕರೆಕ್ಟ್. ಬಟ್ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡ್ರಿ, ಯಾವುದಲ್ಲ ಅಂತ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇದು ನಿಮಗೆ ಜಿಯೋಗ್ರಫಿಲಿ ಬರುತ್ತೆ, ಜಿಯೋಗ್ರಫಿ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಬರುತ್ತೆ. ಅಲ್ಲಿ ಲಿಂಗಾನುಪಾತ, ಸಾಕ್ಷರತೆ, ವಯೋಸ್ಸಿನ ರಚನೆ, ಗ್ರಾಮೀಣ ಮತ್ತು ನಗರ ಜನಸಂಖ್ಯೆ ಇವೆಲ್ಲ ಇರುತ್ತೆ. ಅಂದ್ರೆ ಸಂಯೋಜನೆ ಜನಸಂಖ್ಯೆ ನಾವು ಕಂಡುಹಿಡಬೇಕಾದ್ರೆ ಎಷ್ಟಿದೆ, ಲಿಂಗಾನುಪಾತ ಎಷ್ಟು, ಅಲ್ಲಿ ಸಾಕ್ಷರತೆ ಕೂಡ ನೋಡ್ತೀವಿ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಿಟ್ರಸಿ, ಓಕೆ. ವಯಸ್ಸಿನ ರಚನೆ, ಯಾವ ವರ್ಷದಿಂದ ಯಾವ ವರ್ಷ ತನಕ ಎಷ್ಟು ಜನಸಂಖ್ಯೆ ಇದ್ದಾರೆ, ದುಡಿಯುವವರು ಎಷ್ಟು ಜನ ಇದ್ದಾರೆ ಅಲ್ವಾ, ನಮಗೆ ಬೇಕಾಗಿರೋದು 15 to 59 ವರ್ಷ ದುಡಿಯುವವರು ಎಷ್ಟು ಜನ ಇದ್ದಾರೆ, ಅಂಡ್ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆಯಲ್ಲಿ ಎಷ್ಟು ಜನ ಇದ್ದಾರೆ. ಓಕೆ. ಸೊ ದೀಸ್ ಆರ್ ಆಲ್ ಸಂಯೋಜನೆ. ಕೇಳ್ತಾನೆ ಪಾಪ್ಯುಲೇಷನ್ ಬಗ್ಗೆ ಕೇಳ್ತಾನೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ಕೊತಿದ್ದೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಅಲ್ಲೆಲ್ಲ ನಾವು ಇತ್ತೀಚೆಗೆ ಡಿಜಿಟಲ್ 2027 ನಿಮಗೆ ನಮ್ಮ ನೆಕ್ಸ್ಟ್ ಒಂದು ಜನಸಂಖ್ಯಾ ಇದು ಬರುತ್ತೆ ವರದಿ, ಡಿಜಿಟಲ್ ಜನಸಂಖ್ಯೆ ಫಸ್ಟ್ ಟೈಮು. ಅಂಡ್ ಆಲ್ಸೋ ಕ್ಯಾಶ್ ಸೆನ್ಸಸ್ ಕೂಡ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇದ್ರ ರಿಲೇಟೆಡ್ ನಾವು ಡೀಟೇಲ್ ಆಗಿ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ನೋಡ್ಕೊಳ್ಳಿ. ಲಾಸ್ಟ್ ಮಂತ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಲಾಸ್ಟ್ ಮಂತ್ ಅಂಡ್ ಜೂನ್ ಮಂತ್ ಕರೆಂಟ್ ಅಫೇರ್ಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ವೀಕ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸಿಗುತ್ತೆ. ಫೈನ್ ಸರ್. ನೆಕ್ಸ್ಟ್ ಈ ಸಮಿತಿ ಬಗ್ಗೆ ಕೇಳ್ತಾ ಇರ್ತಾನೆ. ಈಗ ಮೊನ್ನೆ ಕೂಡ ಕೇಳಿದೆ, ಈಗ RTO ಕೂಡ ಕೇಳಿದ್ದ, ಮೊನ್ನೆ ಎಕ್ಸಾಮ್ ಆಯ್ತಲ್ಲ, RTO ಡಿಗ್ರಿ ಲೆವೆಲಲ್ಲೂ ಕೇಳಿದ್ದ. ರಂಗರಾಜನ್ ಸಮಿತಿ ಹೊಂದಿಸಿ ಬರಬೇಕು. ನರಸಿಂಹನ್ ಸಮಿತಿ, ಕೇಳ್ಕರ್ ಸಮಿತಿ, ಮಲ್ಹೋತ್ರಾ ಸಮಿತಿ. ನರಸಿಂಹನ್ ಸಮಿತಿ, ರಂಗರಾಜನ್ ಸಮಿತಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲೇಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸಮಿತಿ. ಎಸ್ಪೆಷಲಿ ಕೇಳ್ಕರು ಕೂಡ ಅಟ್ಲೀಸ್ಟ್ ಒಂದ್ 2-6 ಗೊತ್ತಿರೋ ಆನ್ಸರ್ ಮಾಡ್ಕೊಂಡು ನೋಡಿ. ರಂಗರಾಜನ್ ಸಮಿತಿ ಏನ್ ಮಾಡ್ತದೆ, ಬಡತನಗಳನ್ನ ಅಂದಾಜು ಮಾಡಿರ್ತಕ್ಕಂಥದ್ದು. ನರಸಿಂಹನ್ ಸಮಿತಿ ಅಂತ ಗೊತ್ತೇ ಇರುತ್ತೆ, ಯಾವುದು ಫೈನಾನ್ಷಿಯಲ್ ರಿಫಾರ್ಮ್ಸ್ ಅಂತ ಕರಿತೀವಿ, ಸೆಕ್ಟರ್ ಹಣಕಾಸು ವಲಯಗಳ ರಿಫಾರ್ಮ್ಸ್ ಬಗ್ಗೆ ಅದು ಹೇಳ್ತಕ್ಕಂಥದ್ದು. ಓಕೆ. ಸೊ ಹಾಗಾಗಿ ಎಗೆ 3, ಬಿಗೆ 4 ಎಲ್ಲಿದೆ, ಇಲ್ಲ ಆಪ್ಷನ್ 1 ಅಲ್ಲಿದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಕೇಳ್ಕರ್ ಸಮಿತಿ ಬಂದು ಮೂಲಸೌಕರ್ಯ, ಪಬ್ಲಿಕ್ ಪ್ರೈವೇಟ್ ಇಂಟರ್ನ್ಶಿಪ್ ನಲ್ಲಿ PP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು ಯಾಕೆ ಅಂತ. ಮಲ್ಹೋತ್ರಾ ಇನ್ಶೂರೆನ್ಸ್ ಕಂಪನಿ, ವಿಮಾ ಸುಧಾರಣೆಗೋಸ್ಕರ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾನು ಡೇಟ್ ಕೊಟ್ಟಿದ್ದೀನಿ. ರಂಗರಾಜನ್ ಸಮಿತಿ ಬಂದು ಯಾವಾಗ ಆಯ್ತು, ಯಾವ ಇಸ್ವಿಗಳಲ್ಲಾಯ್ತು, ಓಕೆ, ಅದು ಕೊಟ್ಟಿದ್ದೀನಿ, ಯಾವಾಗ ಸಬ್ಮಿಟ್ ಮಾಡ್ತು. ನರಸಿಂಹನ್ ಸಮಿತಿ 1992 ವೆರಿ ಇಂಪಾರ್ಟೆಂಟ್. ಕೇಳ್ಕರ್ ಸಮಿತಿ 2015 ಮತ್ತೆ 1993 RN ಮಲ್ಹೋತ್ರಾ ಸಮಿತಿ ರಿಫಾರ್ಮ್ಸ್ ಆಫ್ ಇನ್ಶೂರೆನ್ಸ್ ಸೆಕ್ಟರ್ ರಿಫಾರ್ಮ್ಸ್ ಬಗ್ಗೆ ಮಾಡಿರ್ತಕ್ಕಂಥ ಸಮಿತಿ. ಓಕೆ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಇದೇ ರೀತಿ ತುಂಬಾ ಕರೆಂಟ್ ಅಫೇರ್ ರಿಲೇಟೆಡ್ ಇರ್ತಕ್ಕಂಥ ಪ್ರಶ್ನೆಗಳು ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅಂತ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ಪ್ಲೇ ಲಿಸ್ಟು. ಓಕೆ. GKದು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು GK ಬೇಕು ಅದನ್ನು ರೆಫರ್ ಮಾಡ್ಕೊಳ್ಳಿ. ಓಕೆ. GK ಸಂಬಂಧಪಟ್ಟಂತೆ ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಮ್ ಅಂತ, ಅಲ್ಲೂ ಕೂಡ ನಾವು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ.